ಉತ್ತರ ಕರ್ನಾಟಕವನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಹಾಗಾದ್ರೆ ಉದ್ಯಮಗಳ ಸ್ಥಾಪನೆಗೆ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಎಫ್ಎಂಸಿಜಿ ಕ್ಲಸ್ಟರ್ ಸ್ಥಾಪನೆ ಕನಸು ನುಚ್ಚು ನೂರಾಗಿದೆ. ಧಾರವಾಡದಲ್ಲಿ ಇಲ್ಲ ಎಫ್ಎಂಸಿಜಿ ಕ್ಲಸ್ಟರ್ ಸ್ಥಾಪನೆ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಧಾರವಾಡದಲ್ಲಿ ಆರಂಭ ಆಗುತ್ತೆ, ಎಫ್ಎಂಸಿಜಿ ಕ್ಲಸ್ಟರ್ ಸ್ಥಾಪನೆ ಆಗುತ್ತೆ ಅಂತ ಹೇಳಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳು ಆಸಕ್ತಿಯನ್ನು ತೋರಿದ್ದಾರೆ. ಆದರೆ ಸರ್ಕಾರವೇ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಒಪ್ಪಂದ ಮಾಡಿಕೊಂಡಂತಹ ಕಂಪನಿಗಳನ್ನ ಸರ್ಕಾರ ಕೈ ಬಿಡ್ತಾ ಇದೆ. ಹೂಡಿಕೆ ಆಸಕ್ತಿಯನ್ನು ತೋರಿದ ಕಂಪನಿಗಳ ಮೇಲೆ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಬಹು ನಿರೀಕ್ಷಿತ ಎಫ್ಎಂಸಿಜಿ ಕ್ಲಸ್ಟರ್ ಮಿಸ್ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಜನರು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಒಂದಷ್ಟು ಜನರಿಗಾದ್ರೂ ಇದರಿಂದಾಗಿ ಉದ್ಯೋಗ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಈಗ ಅದು ಕೂಡ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ತಪ್ತಾ ಇದೆ. ಉತ್ತರ ಕರ್ನಾಟಕವನ್ನ ಮತ್ತೊಮ್ಮೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಮೊದಲಿಗೆ 92 ಲಕ್ಷ ರೂಪಾಯಿಗೆ 1 ಎಕರೆ ನಿಗದಿ ಮಾಡಲಾಗಿತ್ತು. ಅದಾದ ನಂತರ 1.39 ಕೋಟಿಗೆ ಏರಿಕೆ ಮಾಡಲಾಗಿತ್ತು. ಕ್ಲಸ್ಟರ್ ಸ್ಥಾಪನೆಗೆ ಉದ್ಯಮಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಧಾರವಾಡ ಮುಮ್ಮಗಟ್ಟಿ ಬಳಿ 200 ಎಕರೆ ಪ್ರದೇಶ ಉದ್ಯಮ ಸ್ಥಾಪನೆಯಾಗಬೇಕಿದ್ದ ಎಫ್ಎಂಸಿಜಿ ಕ್ಲಸ್ಟರ್ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ವೇದಿಕೆ ಕೈ ಜೋಡಿಸಿತ್ತು. ಉಲ್ಲಾಸ್ ಕಾಮತ್ ಅಧ್ಯಕ್ಷತೆಯಲ್ಲಿ ಗ್ರೂಪ್ ರಚನೆ ಕೂಡ ಆಗಿತ್ತು. ಎಫ್ಎಂಸಿಜಿ ವಿಷನ್ ರಚನೆಯನ್ನ ಸರ್ಕಾರ ಮಾಡಿತ್ತು. ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರಾಗಿದ್ದಾಗ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ರು. ಎಫ್ಎಂಸಿಜಿ ಕ್ಲಸ್ಟರ್ ಸ್ಥಾಪನೆಗೆ ಜಗದೀಶ್ ಶೆಟ್ಟರ್ ಆಸಕ್ತಿಯನ್ನು ತೋರಿಸಿದ್ರು. ಆದರೆ ಸರ್ಕಾರ ಬದಲಾದ ಮೇಲೆ ಎಫ್ಎಂಸಿಜಿ ಕ್ಲಸ್ಟರ್ಗೆ ಈಗ ಗ್ರಹಣ ಬಡಿದಿದೆ. ಹುಬ್ಬಳ್ಳಿಯಲ್ಲಿ ಉದ್ಯಮ ಮೇಳವನ್ನು ಆಯೋಜಿಸಲಾಗಿತ್ತು. ಆದರೆ ಈಗ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ವಿವಿಧ ರಾಜ್ಯಗಳ ಉದ್ಯಮಿಗಳನ್ನು ಆಹ್ವಾನ ಮಾಡಲಾಗಿತ್ತು. ಮುಂಬೈ, ಹೈದರಾಬಾದ್, ಗುವಾಹಟಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಹೂಡಿಕೆಗಾಗಿ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿತ್ತು. ಹೂಡಿಕೆ ಆಕರ್ಷಣೆ ಹಾಗೂ ಕೈಗಾರಿಕೆಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆಯನ್ನು ಮೂಡಿಸಿತ್ತು. 2022 ಅಕ್ಟೋಬರ್ 28ರಂದು ಹುಬ್ಬಳ್ಳಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಡಂಬಡಿಕೆಗಳು ಕೂಡ ಆಗಿತ್ತು. 25 ಸಣ್ಣ ಉದ್ಯಮಿಗಳು ಹೂಡಿಕೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ರು. 17 ಹೆಸರಾಂತ ಕಂಪನಿಗಳು ಕೂಡ ಮುಂದೆ ಬಂದಿದ್ವು. ಆದರೆ ಈಗ ಏನಾಯಿತು? ಸರ್ಕಾರ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿರುವಂಥ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಅಂತ ಈಗ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನವೊಲಿಸಬೇಕು. ಆತ್ರಿಪ್ಪ ನೀವು ನೆಕ್ಸ್ಟ್ ಫ್ಯಾಕ್ಟ್ರಿ ಹಾಕೋದಿತ್ತು ಅಂದ್ರೆ ಉತ್ತರ ಕರ್ನಾಟಕದಾಗ ಹುಬ್ಬಳ್ಳಿ ಧಾರವಾಡ ಹಾಕ್ರಿ, ನಿಮ್ಗೆ ಅಲ್ಲಿ ಏನು ಬೇಕು ನಾವೆಲ್ಲ ಕೊಡ್ತೀವಿ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಎಫ್ಎಂಸಿಜಿ ಕ್ಲಸ್ಟರ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿದ್ದಾಗ ಅದನ್ನ ಎಫ್ಎಂಸಿಜಿ ಕ್ಲಸ್ಟರ್ನ ಮಮ್ಮಿಗಟ್ಟಿಗೆ ಅದನ್ನ ಜಾಗ ಕೊಟ್ಟು ಎಲ್ಲ ಮಾಡಿದ್ರು. ಎಲ್ಲ ಎಫ್ಎಂಸಿಜಿ ಮ್ಯಾನುಫ್ಯಾಕ್ಚರರ್ಸ್ ಬರಕ್ಕೆ ರೆಡಿನೂ ಆಗಿದ್ರು. 98 ಲಕ್ಷ ರೂಪಾಯಿ ಎಕರೆ ಇದ್ದಿದ್ದನ್ನ 1,38 ಲಕ್ಷ ರೂಪಾಯಿ ಎಕರೆ ಮಾಡಿದ್ದಕ್ಕೆ ಒಬ್ಬರು ಬರಲಿಲ್ಲ. ಓವರ್ ಆಲ್ ಜಾಗ ಸೇ ಫಾರ್ ಎಕ್ಸಾಂಪಲ್ 57 ಎಕರೆನೋ 100 ಎಕರೆನೋ ಏನೋ ಇತ್ತದ. 40 ಲಕ್ಷ ರೂಪಾಯಿ ಎಕರೆದಂಗ 100 ಎಕರೆಗೆ ಎಷ್ಟು ಕೋಟಿ ಆಕತಿ ಸರ್ಕಾರ. ನಮ್ಮಲ್ಲಿ ಹುಬ್ಬಳ್ಳಿ ಒಳಗೆ ಎಫ್ಎಂಸಿಜಿ ಅಂತಂದು ಹೇಳಿ ನಮ್ಮ ಐ ಶುಡ್ ಟೇಕ್ ದ ನೇಮ್ ಆಫ್ ಅವರ್ ಮಿಸ್ಟರ್ ಜಗದೀಶ್ ಶೆಟ್ಟರ್. ಅವರೇನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ರದ್ದಲ್ಲ, ಆ ಟೈಮ್ನೊಳಗೆ ಸಾಕಷ್ಟು ಕೆಲಸ ಮಾಡಿದರು. ವಿ ಶುಡ್ ಅಡ್ಮಿಟ್ ಇಟ್. ನಾನು ಪ್ರಾಂಜಲ ಮನಸ್ಸಿನಿಂದ ನಾನು ಒಪ್ಕೊಳ್ತೀನಿ. ಅವರಿದ್ದಾಗ ನಾವೆಲ್ಲ ಹುಬ್ಬಳ್ಳಿ ಒಳಗೆ ಎಫ್ಎಂಸಿಜಿ ಅಂತ ಮಾಡ್ಕೊಂಡ್ವಿ. ಅದಕ್ಕೆ ಮಾಡಿದರು, ಅದು ಇನ್ವೆಸ್ಟ್ ಕರ್ನಾಟಕದೊಳಗೆ ಮಾಡಿದರು. ಒಂದು 15-20 ಮಂದಿಗೆ ಲೆಟರ್ ಆಫ್ ಇಂಟೆಂಟ್ ಸಹಿತ ಕೊಟ್ಟರು. 90 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.